ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಇನ್ನೊಂದು ಬ್ಲೌಸ್ ಡಿಸೈನು, ಅದು ಕೂಡ ನಾನು ಹಾಕ್ತಾ ಇರೋದು ಬ್ಯಾಕ್ ನೆಕ್ಕಲ್ಲಿ. ಇದಾಗಲೇ ನಾನು ಗೋಲ್ಡ್ ಜರಿಯಿಂದ 2 ಲೈನ್ ಹಾಕಿದ್ದೀನಿ. ಅದಾದಮೇಲೆ ಬ್ಲೌಸ್ ಕಲರಲ್ಲಿ ಪರ್ಪಲ್ ಮಿಕ್ಸ್ ಇರುವಂತಹ ಪಿಂಕ್ ಶೇಡ್, ಅಂದರೆ ಆ ರುದ್ರಾಕ್ಷಿ ಕಲರ್ ಬರುತ್ತಲ್ಲ ಅಂಥದ್ದು ದಾರ ಮಿಕ್ಸ್ ಆಗಿರೋದು, ಡಬಲ್ ಶೇಡ್ ಇರೋದು. ಹಾಗಾಗಿ ಬೇಸು ಪರ್ಪಲಿಶ್ ಇರೋದ್ರಿಂದ ರುದ್ರಾಕ್ಷಿ ಕಲರ್ ದಾರದ್ದು ಏನಿದೆಯೋ ಅದು ಒಂದು ಲೈನ್ ಹಾಕಿ ಈಗ ಹಾಫ್ ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಿರ್ಬೋದು. ಆ ಮಾರ್ಕಿಂಗ್ ಏನು ಮಾಡಿದ್ದೀನೋ ಅದಕ್ಕೆ ಗೋಲ್ಡ್ ಜರಿಯಲ್ಲಿ ಈ ರೀತಿ ಸ್ಕ್ಯಾಲ್ಪ್ ಡಿಸೈನ್ ಮಾಡ್ತಾಯಿದ್ದೀನಿ, ಅಥವಾ ಆರ್ಚ್ ಟೈಪ್ ಬರೋ ಥರ ಪುಟ್ಟದಾಗಿ ಸ್ಕ್ಯಾಲ್ಪ್ ಪ್ಯಾಟ್ರನ್ನು ಹಾಕ್ತಾಯಿದ್ದೀನಿ. ಇದು ಬರ್ಕೊಂಡೇ ಮಾಡಬೇಕು ಅಂತಿಲ್ಲ, ಮಾರ್ಕಿಂಗ್ ಇದ್ದರೆ ಒಂದು ಡಿಸ್ಟೆನ್ಸ್ ಕರೆಕ್ಟಾಗಿ ನೋಡಿಕೊಂಡು ಅಂದಾಜಲ್ಲಿ ನಾವು ಈ ಥರ ಪ್ಯಾಟ್ರನ್ ಹಾಕ್ಕೊಂಡು ಹೋಗ್ಬೋದು. ಇದೆಲ್ಲ ಹಾಕ್ತಾ ಅಭ್ಯಾಸ ಆಗಿಬಿಟ್ರೆ ನೀವು ಕಂಪ್ಲೀಟಾಗಿ ಪ್ರತಿಯೊಂದು ಡೀಟೇಲಾಗಿ ಬರ್ಕೊಂಡೇ ಮಾಡಬೇಕು ಅಂತ ಏನಿರಲ್ಲ. ಮಾರ್ಕಿಂಗ್ ಇದ್ದರೆ ಒಂದು ಅಳತೆ, ಒಂದು ಡಿಸ್ಟೆನ್ಸ್ ನೋಡಿಕೊಂಡು ನೀವೇ ಕೈ ಅಳತೆಯಲ್ಲಿ ಹಾಕ್ಕೊಳ್ತಾ ಹೋಗ್ಬೋದಾಗುತ್ತೆ. ಈಗ ಇದಿಷ್ಟು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಪ್ರಾಸೆಸ್ಸು ಏನಿದೆ ಅಂತ ನೋಡೋಣ. ಆಗಲೇ ಹೇಳಿದಂತೆ ಆ ದಾರ ಬಂದು ರುದ್ರಾಕ್ಷಿ ಕಲರ್ದು ದಾರ ಅಂತ ಹೇಳಿದ್ದಲ್ವ, ಅದೇ ಥರದ್ದು ಚಮಕಿ ತೊಗೊಂಡಿದ್ದೀನಿ. ಫಸ್ಟಿಗೆ ಆ ಆರ್ಚು, ಆ ಒಂದು ಯು ಶೇಪ್ ಏನಿದೆಯೋ ಅದರ ಮಧ್ಯದಲ್ಲಿ ಒಂದು ಬೀಡನ್ನು ಕೊಟ್ಟಿದ್ದೀನಿ. ಅದು ಕುಚ್ಚಲ್ಲಿ ಬರುತ್ತಲ್ಲ ಅಂಥದ್ದು ದಪ್ಪ ಬೀಡನ್ನು ಹಾಕಿದ್ದೀನಿ. ಈಗ ಸುತ್ತಲೂ 4 ಕಡೆಗೆ ಒಂದು ಚಮಕಿನ ಪೋಣಿಸ್ಕೊಂಡು ಅದರ ಮೇಲೆ ಬೀಡು ಬರೋ ಥರ ಈ ರೀತಿ ಹಾಕ್ಕೋಬೇಕಾಗುತ್ತೆ. ಇದು ಡಿಸೈನು ಓನಾಗಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಯಾವ್ದು ಚೆನ್ನಾಗಿರುತ್ತೆ ಏನು ಅಂತ ನೋಡಿ ಹಾಕ್ತಾ ಇರುವಂಥದ್ದು. ಈಗ ನೋಡಿ ಈ ಥರ ದಾರ ನೋಡ್ಕೊಳ್ತಾ ಇದ್ದೀರಾ, ಕಾಟನ್ ಥ್ರೆಡ್ ತೊಗೊಂಡು ಯೂಸ್ ಮಾಡ್ತಾ ಇರೋದು. ಸಿಲ್ಕ್ ಥ್ರೆಡ್ ಇಂಥದಕ್ಕೆಲ್ಲ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಸೂಜಿ ದಾರದ್ದು ಏನೇ ವರ್ಕ್ ಇರಲಿ, ಸಿಲ್ಕ್ ಥ್ರೆಡ್ಗಿಂತ ಆದಷ್ಟು ಕಾಟನ್ ಥ್ರೆಡ್ಡು, ಬಟ್ಟೆ ಹೊಲಿಯೋದು ಇರುತ್ತಲ್ಲ ಮಷಿನ್ ಥ್ರೆಡ್ಡು, ಅದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಪ್ರತಿಯೊಂದು ಯು ಶೇಪಲ್ಲಿ ಮಧ್ಯದಲ್ಲಿ ಫ್ಲವರ್ ಮೋಟಿವ್ ಬರೋ ಥರ ಹಾಕ್ಕೋಬೇಕಾಗತ್ತೆ. ಈಗ 2 ಫ್ಲವರ್ ಮೋಟಿವ್ ಮಧ್ಯದಲ್ಲಿ ಆ ಸ್ಕ್ಯಾಲ್ಪ್ ತುದಿಗೆ ಒಂದು ಲೀಫನ್ನು ಬರ್ಕೊಂಡಿದ್ದೀನಿ ಡಿಸೈನು. ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ ಔಟ್ಲೈನಿಂದ ಔಟ್ಲೈನಿಗೆ ಲಾಂಗ್ ಆ್ಯಂಡ್ ಶಾರ್ಟ್ ಕೊಡ್ತಾ ಹಾಕ್ತಿರೋದು. ಇದು ಸ್ಯಾಟಿನ್ ಸ್ಟಿಚ್ ಅಂತ ಹೇಳ್ತೀವಲ್ಲ, ಆ ಸ್ಟಿಚ್ ಇದು ನೀಟಾಗಿ ಬರುತ್ತೆ. ಆಮೇಲೆ ಕಂಪ್ಲೀಟ್ ಆದಮೇಲೆ ಇದು ಕಂಪಲ್ಸರಿ ನಾವು ಔಟ್ಲೈನ್ ಕೊಡಬೇಕಾಗತ್ತೆ. ಇಲ್ಲಿ ನಾನು ಆ ಲೀಫ್ ಪ್ಯಾಟ್ರನ್ ಬರ್ಕೊಂಡಿದ್ದೀನಿ, ಆದರೆ ಈ ವಿಡಿಯೋದಲ್ಲಿ ಕಾಣ್ತಿಲ್ಲ ಫ್ರೆಂಡ್ಸ್. ಅದಕ್ಕೆ ಕಾರಣ ಅಂದರೆ ನೋಡಿ, ಈ ಪೆನ್ನೆ ಇದು ಬಂದು ವಾಟರ್ ಎರೇಸಬಲ್ ಪೆನ್ ಅಂತ ಈಗ ನಮಗೆ ಸಿಗ್ತಿದೆ, ಶಾಪ್ಗಳಲ್ಲಿ ಕೇಳಿ ತೊಗೋಬೋದು. ತುಂಬಾ ಯೂಸ್ಫುಲ್ ಆಗಿದೆ. ನಾನು ಈಗ ಟ್ರೈ ಮಾಡಿದ್ದೀನಿ ನೋಡಿ. ಈಗ ವಾಟರ್ ಎರೇಸಬಲ್ ಪೆನ್ ಅಂತಂದರೆ ಇದರಲ್ಲಿ ಬರ್ಕೊಂಡಿದ್ದೀವಿ ಅಂದ್ಕೊಳ್ಳಿ, ಮಿಸ್ಟೇಕ್ ಆಯಿತು ಅಂದರೆ ಒಂದು ಸಣ್ಣ ಕಾಟನ್ ಅಥವಾ ಬಟ್ಟೆ ಏನಾದರೂ ತೊಗೊಂಡು ನೀರಲ್ಲಿ ಡಿಪ್ ಮಾಡಿ ಸುಮ್ಮನೆ ಹಾಗಿಟ್ಟರೆ ಸಾಕು, ಅದು ಯಾವುದೇ ಕಲೆನ ಬಿಟ್ಕೊಳ್ಳಲ್ಲ, ಅಥವಾ ಮಾರ್ಕ್ ಏನು ಪೆನ್ನಲ್ಲಿ ಬರೆದಿರ್ತೀವೋ ಅದು ನೀಟಾಗಿ ಎರೇಸ್ ಆಗಿಬಿಡುತ್ತೆ. ಹಾಗಾಗಿ ನೀವು ಮಾರ್ಕಿಂಗ್ ಪೆನ್ಸಿಲ್ಲು ಅಥವಾ ಈ ಮಾರ್ಕಿಂಗ್ ಚಾಕಿಂದ ಡ್ರಾಯಿಂಗು ಅದು ಇದು ಬರ್ಕೊಳ್ಳೋದಕ್ಕಿಂತ ಈ ಪೆನ್ನನ್ನು ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಜಸ್ಟ್ ಎರೇಸ್ ಮಾಡಿಬಿಡೋದು, ನೀರಿಂದಲ್ಲ, ಲೈಟಾಗಿ ಟ್ಯಾಪ್ ಮಾಡಿದ್ರೆ ಸಾಕು, ಹೊರಟೋಗ್ಬಿಡುತ್ತೆ, ಕಲೆನೂ ಉಳ್ಕೊಳ್ಳಲ್ಲ. ಹಾಗಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಎಲ್ಲರೂ ತೊಗೊಂಡು ಖಂಡಿತ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಈಗ ನೋಡಿ, ಇದು ಆಲ್ಮೋಸ್ಟ್ ಲೀಫ್ ಕಂಪ್ಲೀಟ್ ಆಯಿತು. ಈಗ ಔಟ್ಲೈನ್ ಹಾಕ್ತಿದ್ದೀನಿ. ಇಲ್ಲಿ ನಾನು ಹಾಕ್ತಿರೋ ಸುಮಾರು ಇತ್ತೀಚೆಗೆ ಅಂತೂ ಡಿಸೈನ್ಸು ಕೆಲವೊಂದೆಲ್ಲ ಕಸ್ಟಮರ್ಸು ಅವರು ಕೊಡುವಂತಹ ಪಿಕ್ಚರ್ಸ್ ಅಥವಾ ಫೋಟೋಸ್ ತೋರಿಸಲ್ಲ, ಅದನ್ನು ನೋಡಿಕೊಂಡು ಮಾಡುವಂಥದ್ದಾಗಿರುತ್ತೆ. ಬಟ್ ಇಲ್ಲಿ ಹಾಕ್ತಿರೋದು ನನ್ನ ಓನ್ ಕ್ರಿಯೇಷನ್ ಅಂತಲೇ ಹೇಳ್ಬೋದು. ಅದೇ ಅವರು ಸ್ಯಾರಿ ಕೊಟ್ಬಿಡ್ತಾರೆ, ಆಮೇಲೆ ಅದಕ್ಕೆ ಸರಿಯಾಗಿರುವಂತಹ ಪ್ಯಾಟರ್ನ್ ಅಂತಂದಾಗ ಮತ್ತು ಪ್ರೈಸ್ ರೇಂಜ್ ಹೇಳಿರ್ತಾರೆ, ಇಷ್ಟರಲ್ಲೇ ಬೇಕು, ಸಿಂಪಲ್ಲಾಗಿ ಬೇಕು, ಕೆಲವರು ಕುಂದನ್ಸ್ ಬೇಡ, ಕೆಲವ್ರಿಗೆ ಬೀಡ್ಸ್ ಬೇಡ, ಕೆಲವ್ರಿಗೆ ಹಾಗೆ ಹೀಗೆ ತುಂಬ ಪರ್ಟಿಕ್ಯುಲರ್ ಆಗಿರ್ತಾರೆ ಕೆಲವರು. ಆ ರೀತಿ ಎಲ್ಲ ಇದ್ದಾಗ ಅವರ ಇಷ್ಟಕ್ಕೆ ತಕ್ಕಂತೆ ನಾವು ಪ್ಯಾಟ್ರನ್ಸ್ ಮಾಡಬೇಕಾಗುತ್ತೆ. ಸೊ ಹಾಗೆ ಕ್ರಿಯೇಟ್ ಆಗ್ತಿರೋ ಈ ಒಂದು ಸಿಂಪಲ್ ಡಿಸೈನು. ಹಾಗಾಗಿ ಇದನ್ನು ನಾನು ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಕಲರ್ ಕಾಂಬಿನೇಷನ್ ನೋಡ್ಕೋಬೇಕು, ಇವೆಲ್ಲ ಇರುತ್ತೆ. ನೋಡೋದಕ್ಕೂ ಗ್ರ್ಯಾಂಡಾಗೂ ಇರಬೇಕು, ಸೇಮ್ ದ ಟೈಮ್, ಮತ್ತು ಇದು ಬೇಗ ಅಂದರೆ ಅಟ್ರಾಕ್ಟಿವ್ ಆಗೂ ಇರಬೇಕಲ್ವ. ಹಾಗೆ ಈ ರೀತಿ ನಾನು ಮಾಡ್ತಿದ್ದೀನಿ. ಇದು ಚೆಕ್ ಮಾಡಬೇಕಿದೆ. ಈಗ ಮಧ್ಯದಲ್ಲೇ ಗ್ಯಾಪ್ ಏನಿದೆಯೋ ಅಲ್ಲಿ ಏನಾದರೂ ಫ್ರೆಂಚ್ ನಾಟ್ ಹಾಕ್ಬೋದಾ ಅಥವಾ ಬೇರೆ ಏನಾದರೂ ಮಾಡ್ಬೋದಾ ಅಂತ ನೋಡಬೇಕಿದೆ. ಇಲ್ಲ ಅಂತಂದರೆ ಇಷ್ಟಕ್ಕೆ ಆ ಪ್ಯಾಟ್ರನ್ ಮುಗಿಸ್ತೀನಿ.
ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾದ್ರಿಂದ ಸಮಯನೂ ತೊಗೊಳುತ್ತೆ. ಡಿಸೈನ್ ಕೊಟ್ಬಿಟ್ರೆ ಈಸಿ, ನೋಡ್ಕೊಂಡು ಸೇಮ್ ಟು ಸೇಮ್ ಮಾಡಿಬಿಡ್ಬೋದು. ಹೀಗೆ ಮಾಡೋದೆಲ್ಲ ಸ್ವಲ್ಪ ಕಷ್ಟ. ಬಟ್ ಇದು ಹಾಕ್ತಾ ಹಾಕ್ತಾ ನಿಮಗೂ ಅಭ್ಯಾಸ ಆಗುತ್ತೆ, ನೀವು ಕ್ರಿಯೇಟಿವ್ ಮೈಂಡಿಂದ ಅದನ್ನೆಲ್ಲ ಕ್ರಿಯೇಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಕೊನೆಗೂ ಇದು ಮುಗ್ದಿದೆ ಬ್ಲೌಸು ನೋಡಿ. ಬುಟ್ಟಾಸ್ ಎಲ್ಲ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಮಧ್ಯದ ಗ್ಯಾಪಿಗೆ ಬೇರೆ ಏನೂ ಹಾಕಿಲ್ಲ, ಇಷ್ಟಕ್ಕೆ ಬಿಟ್ಟಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಬೇರೆ ಇನ್ನೊಂದು ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.